ಹಾಯ್ ಫ್ರೆಂಡ್ಸ್, ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಧನವಂತರಲ್ಲಿ ಮುಖೇಶ್ ಅಂಬಾನಿ ಕೂಡ ಒಬ್ಬರು. ಇನ್ನು ಭಾರತದ ಧನವಂತರ ಲಿಸ್ಟ್ನಲ್ಲಿ ಇವರೇ ಮುಂದೆ ಇರ್ತಾರೆ. ಕೇವಲ ಇವರ ಆಸ್ತಿಗಳು ಮಾತ್ರವಲ್ಲ, ಇವರ ಕೋರಿಕೆಗಳು ಕೂಡ ಅಷ್ಟೇ ಬೆಲೆ ಬಾಳುವಂಥದ್ದು ಅಂತ ಹೇಳಬಹುದು. ಅತ್ಯಂತ ಶ್ರೀಮಂತರಾದ ಮುಖೇಶ್ ಅಂಬಾನಿಯವರಿಗೆ ಸಂಬಂಧಪಟ್ಟ ಪ್ರತಿ ವಿಷಯ ತುಂಬ ವಿಶೇಷವಾಗಿ ಇರುತ್ತೆ. ನೀತಾ ಅಂಬಾನಿ ಕುಡಿಯುವ ಟೀ ಕಪ್ ಬೆಲೆ 3 ಲಕ್ಷ ರೂಪಾಯಿಗಳು. ಇತ್ತೀಚೆಗೆ ಅವರ ಮಗನ ಮದುವೆ ಆಡಂಬರವಾಗಿ ನಡೆಸಿರುವುದು. ಇವೆಲ್ಲ ಇಷ್ಟು ವಿಶೇಷವಾಗಿ ಇದ್ದರೆ ಇನ್ನೂ ಅವರ ಮನೆ ಇನ್ನೆಷ್ಟು ವಿಶೇಷವಾಗಿ ಇರಬೇಕು. ಈಗ ಮುಖೇಶ್ ಅಂಬಾನಿ ಅವರ ಮನೆಯಾದ ಆಂಟಿಲಿಯಾ ಬಗ್ಗೆ ತಿಳಿದುಕೊಳ್ಳೋಣ. ಆಂಟಿಲಿಯಾ ಅವರ ಮನೆ ಹೆಸರು. ಇದು ನಮ್ಮ ದೇಶದಲ್ಲೇ ಅತ್ಯಂತ ಬೆಲೆ ಬಾಳುವ ಕಾಸ್ಟ್ಲಿಯೆಸ್ಟ್ ಹೌಸ್. $2 ಬಿಲಿಯನ್ ಕಾಸ್ಟ್ ಮನೆ ಇದು. ಇಷ್ಟು ಬೆಲೆ ಬಾಳುವ ಮನೆಯನ್ನು ನಿರ್ಮಿಸಲು ತುಂಬ ಸಮಯ ಹಿಡಿಸುತ್ತೆ. ಈ ಮನೆಯಲ್ಲಿ ಒಬ್ಬರಲ್ಲ ಇಬ್ಬರಲ್ಲ, ಸುಮಾರು 700 ಜನ ಕೆಲಸ ಮಾಡ್ತಾರೆ. ಈ ಮನೆಯಲ್ಲಿರುವ ಪ್ರತಿ ಫ್ಲೋರ್ ಮ್ಯಾನೇಜರ್ಗೆ ಪ್ರತಿ ವರ್ಷ 2 ಕೋಟಿ ಸಂಬಳ ಕೊಡ್ತಾರೆ. ಇದನ್ನು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ಅಲ್ವಾ? ಇಷ್ಟೇ ಅಲ್ಲ, ಇದರಲ್ಲಿ ಇನ್ನೂ ತುಂಬ ವಿಶೇಷಗಳು ಇವೆ. ಅದರ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಮುಖೇಶ್ ಅಂಬಾನಿ ಮತ್ತು ನೀತಾ ಅಂಬಾನಿ ಅವರ ಮನೆಯಾದ ಆಂಟಿಲಿಯಾ ಪ್ರಪಂಚದಲ್ಲೇ ಅತ್ಯಂತ ಬೆಲೆ ಬಾಳುವ ನಿವಾಸ. ಮುಂಬೈನ ಆಲ್ಟ್ಮೌಂಟ್ ರೋಡ್ನಲ್ಲಿ ಇರುವ ಈ ಪ್ರಾಪರ್ಟಿ 4 ಲಕ್ಷ ಚದುರ ಅಡಿ ವಿಸ್ತೀರ್ಣದಲ್ಲಿ ಇದೆ. ಆಂಟಿಲಿಯಾ ಅನ್ನೋ ಪದಕ್ಕೆ ಅರ್ಥ ಏನು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲದೇ ಇರಬಹುದು. ಈ ಹೆಸರು ಅಟ್ಲಾಂಟಿಕ್ ಸಮುದ್ರದಲ್ಲಿರುವ ದ್ವೀಪ ಸಮೂಹಗಳಿಂದ ಬಂದಿದೆ. ಇನ್ನು 2002ರಲ್ಲಿ ಇದರ ನಿರ್ಮಾಣ ಪ್ರಾರಂಭವಾಗುತ್ತೆ. ಆ ಸಮಯದಲ್ಲಿ ಮುಖೇಶ್ ಅಂಬಾನಿ ಅವರ ತಂದೆಯಾದ ಧೀರುಭಾಯ್ ಅಂಬಾನಿ ದೈವಾಧೀನರಾಗ್ತಾರೆ. ಇವರ ಮರಣಾನಂತರ ಅವರ ಆಸ್ತಿಯನ್ನು ಅವರ ಮಕ್ಕಳಾದ ಮುಖೇಶ್ ಅಂಬಾನಿ ಮತ್ತು ಅನಿಲ್ ಅಂಬಾನಿ ಹಂಚಿಕೊಳ್ಳುತ್ತಾರೆ. ಆದರೆ ಈ ಹಂಚಿಕೆ ಅಷ್ಟು ಸುಲಭವಾಗಿ ನಡೆದಿಲ್ಲ. ಇವರ ಮಧ್ಯೆ ದೊಡ್ಡ ಜಗಳ ಕೂಡ ಆಗುತ್ತೆ. ಇದಕ್ಕೆ ತುಂಬ ಸಮಯ ಕೂಡ ಹಿಡಿಸುತ್ತೆ. ಈ ರೀತಿ ಇವರ ಆಸ್ತಿ ಹಂಚಿಕೆ ಪೂರ್ತಿಯಾದ ನಂತರ ಮುಖೇಶ್ ಅಂಬಾನಿ ಒಂದು ಬೆಲೆ ಬಾಳುವ ಮನೆ ಕಟ್ಟಬೇಕು ಅಂತ ನಿರ್ಧಾರ ಮಾಡುತ್ತಾರೆ. ಅದು ಪ್ರಪಂಚದಲ್ಲೇ ವಿಲಾಸವಂತವಾದ ಬಂಗ್ಲೆ ಆಗಿರಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಈ ರೀತಿ ಅವರ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಸರಿಯಾದ ಸ್ಥಳವನ್ನು ಹುಡುಕಲು ಸ್ಟಾರ್ಟ್ ಮಾಡ್ತಾರೆ. ಆದರೆ ಮನೆಗಾಗಿ ಜಾಗವನ್ನು ಹುಡುಕೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಏಕೆ ಅಂದರೆ 27 ಅಂತಸ್ತುಗಳನ್ನು ನಿರ್ಮಿಸುವ ಸ್ಥಳ ತುಂಬ ಚೆನ್ನಾಗಿರಬೇಕು. ಅದಕ್ಕೆ ಸರ್ಕಾರದಿಂದ ಎಲ್ಲ ಅನುಮತಿಗಳು ಸಿಗಬೇಕು. ಯಾವುದೇ ಭೂಕಂಪ ಬಂದರೂ ಅದನ್ನು ಸಹಿಸಿಕೊಳ್ಳುವಷ್ಟು ಸ್ಟ್ರಾಂಗ್ ಆಗಿ ಆ ನೆಲ ಇರಬೇಕು. ಅದರ ಜೊತೆ ಆ ಪ್ರದೇಶ ಮುಂಬೈನ ಮುಖ್ಯವಾದ ಪ್ರದೇಶದಲ್ಲಿ ಇರಬೇಕು. ಈ ರೀತಿ ಅನೇಕ ಪ್ರಯತ್ನಗಳ ನಂತರ ಅಂತಹ ಸ್ಥಳ ಸಿಗುತ್ತೆ. ಮುಂಬೈನ ಆಲ್ಟ್ ಮೌಂಟ್ ರಸ್ತೆಯಲ್ಲಿ ಈ ಒಂದು ಸ್ಥಳ ಸಿಗುತ್ತೆ. ಈ ಸ್ಥಳವನ್ನು ಒಂದು ಅನಾಥಾಶ್ರಮದಿಂದ ಖರೀದಿ ಮಾಡ್ತಾರೆ. 21 ಕೋಟಿ ಖರ್ಚು ಮಾಡಿ ಈ ಸ್ಥಳವನ್ನು ಖರೀದಿ ಮಾಡ್ತಾರೆ. ಅದು 4 ಲಕ್ಷ ಚದುರ ಅಡಿ ವಿಸ್ತೀರ್ಣ ಇದೆ. ಈ ರೀತಿ ಸ್ಥಳ ಖರೀದಿ ಪೂರ್ತಿಯಾದ ನಂತರ ಮನೆ ನಿರ್ಮಾಣ ಸ್ಟಾರ್ಟ್ ಮಾಡ್ತಾರೆ. ಆದರೆ ಈ ಮನೆಗೆ ಆಗುವ ಖರ್ಚು $2 ಬಿಲಿಯನ್ ಅಂತ ಅಂದಾಜು ಮಾಡ್ತಾರೆ. ಇದು ತುಂಬಾ ಜಾಸ್ತಿ. ಇಷ್ಟು ಹಣ ಖರ್ಚಾಗುತ್ತಾ ಅಂತ ಮುಖೇಶ್ ಅಂಬಾನಿ ಕೂಡ ಶಾಕ್ ಆಗ್ತಾರೆ. ಅದುವರೆಗೂ ಯಾವ ಬಿಸ್ನೆಸ್ ಮ್ಯಾನ್ ಕೂಡ ಮನೆಗಾಗಿ ಇಷ್ಟು ಹಣವನ್ನು ಖರ್ಚು ಮಾಡಲಿಲ್ಲ. ಪ್ರಾರಂಭದಲ್ಲಿ ಮುಖೇಶ್ ಅಂಬಾನಿ ಕೂಡ ಇದರ ಬಗ್ಗೆ ಆಲೋಚನೆ ಮಾಡ್ತಾರೆ. ಏಕೆ ಅಂದರೆ ಅವರ ಆದಾಯದಲ್ಲಿ ಇದು ತುಂಬಾ ಹೆಚ್ಚು. ಇದರಿಂದ ಮನೆ ನಿರ್ಮಾಣದ ಬಗ್ಗೆ ಇನ್ನೊಂದು ಬಾರಿ ಆಲೋಚನೆ ಮಾಡಿ ಸ್ವಲ್ಪ ಸಮಯ ತಗೊಳ್ತಾರೆ. ಈ ರೀತಿ 2006ರಲ್ಲಿ ಈ ಮನೆ ನಿರ್ಮಾಣ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಈ ಮನೆ ನಿರ್ಮಾಣಕ್ಕಾಗಿ ಎಂತಹ ಕನ್ಸ್ಟ್ರಕ್ಷನ್ ಕಂಪನಿ ಬಗ್ಗೆ ಆಲೋಚನೆ ಮಾಡ್ತಾರೆ ಗೊತ್ತಾ? ಅಂದರೆ ಅವರು ಅಂದುಕೊಂಡ ರೀತಿಯೇ ಮನೆ ನಿರ್ಮಾಣ ಇರಬೇಕು. ಇದಕ್ಕಾಗಿ ತುಂಬ ಪ್ರಯತ್ನಗಳನ್ನು ಮಾಡ್ತಾರೆ. ತುಂಬ ಜನರನ್ನು ಭೇಟಿಯಾಗ್ತಾರೆ. ಇದರ ನಂತರ ಆಸ್ಟ್ರೇಲಿಯಾದಲ್ಲಿರುವ 2 ಕಂಪನಿಗಳನ್ನು ಆಯ್ಕೆ ಮಾಡ್ತಾರೆ. ಈ ಕಂಪನಿಗಳಿಗೆ ಒಳ್ಳೆ ಹೆಸರಿದೆ. ಅವರಿಗೆ ದೊಡ್ಡ ದೊಡ್ಡ ನಿರ್ಮಾಣಗಳನ್ನು ಮಾಡಿರುವ ಅನುಭವ ಕೂಡ ಇದೆ. ಅದೇ ರೀತಿ ಬಿಲ್ಡಿಂಗ್ ಡಿಸೈನರ್ಸ್ ಕೂಡ ವಿದೇಶಗಳಿಂದ ಬರ್ತಾರೆ. ನೀತಾ ಅಂಬಾನಿ ಈ ಬಂಗ್ಲೆಗೆ ಒಂದು ರೂಪವನ್ನು ಕೊಡ್ತಾರೆ. ನಂತರ ಬಿಲ್ಡಿಂಗ್ ಡಿಸೈನ್ ರೆಡಿ ಆಗುತ್ತೆ. ಕನ್ಸ್ಟ್ರಕ್ಷನ್ಗಾಗಿ ಸ್ಥಳ ಕೂಡ ರೆಡಿ ಇದೆ. ಈ ರೀತಿ ಕೆಲಸಗಳು ಪ್ರಾರಂಭವಾಗುತ್ತೆ. ಎಂತಹ ಬಿಲ್ಡಿಂಗ್ ಕಟ್ಟಬೇಕು ಅಂದರೂ ಸ್ಟ್ರಾಂಗ್ ಆದ ಫೌಂಡೇಶನ್ ಇರಬೇಕು. ಆಕಾಶದೆತ್ತರದಷ್ಟು ಬಿಲ್ಡಿಂಗ್ ಕಟ್ಟಬೇಕು ಅಂದರೆ ಅದರ ಫೌಂಡೇಶನ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಇರಬೇಕು. ಆದ್ದರಿಂದ ಆಂಟಿಲಿಯಾ ನಿರ್ಮಾಣಕ್ಕಾಗಿ ಇಂಜಿನಿಯರ್ಗಳು ಸ್ಪೆಷಲ್ ಟೆಕ್ನಾಲಜಿಯನ್ನು ಬಳಸ್ತಾರೆ. ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದ ನಿರ್ಮಾಣ ಬುರ್ಜ್ ಖಲೀಫಾಗೆ ಎಂತಹ ಫೌಂಡೇಶನನ್ನು ಮಾಡಿದ್ರೋ ಆಂಟಿಲಿಯಾ ನಿರ್ಮಾಣಕ್ಕೂ ಕೂಡ ಅಂತಹ ಫೌಂಡೇಶನನ್ನು ಹಾಕ್ತಾರೆ. ಆಂಟಿಲಿಯಾ ಪಿಲ್ಲರ್ಸ್ಗಾಗಿ 200 ಪಿಲ್ಸನ್ನು ಹಾಕ್ತಾರೆ. ಈ ರೀತಿ ಏಕೆ ಅಂದರೆ ಭೂಕಂಪದಂತಹ ಪ್ರಕೃತಿ ವಿಕೋಪಗಳು ಸಂಭವಿಸಿದರೂ ಆ ನಿರ್ಮಾಣಕ್ಕೆ ಯಾವುದೇ ನಷ್ಟ ಆಗಬಾರ್ದು ಅಂತ. ಈ ರೀತಿ ಫೌಂಡೇಶನ್ ಕೆಲಸಗಳು ತುಂಬ ವೇಗವಾಗಿ ನಡೆಯುತ್ತೆ.
ಈ ರೀತಿ ಆಂಟಿಲಿಯ ಕೆಲಸಗಳು ಕೂಡ ತುಂಬ ವೇಗವಾಗಿ ಮುಂದೆ ಸಾಗುತ್ತೆ. ಏಕೆ ಅಂದರೆ 4 ವರ್ಷಗಳಲ್ಲಿ ಪೂರ್ತಿ ಆಗಬೇಕು ಅಂತ ಅಗ್ರಿಮೆಂಟ್ ಕೂಡ ಆಗಿರುತ್ತೆ. ಇದರ ಹಿಂದೆ ಒಂದು ದೊಡ್ಡ ಕಾರಣ ಕೂಡ ಇದೆ. ಅದೇನು ಅಂದರೆ ಮುಖೇಶ್ ಅಂಬಾನಿಯವರ ಮನೆ ನೋಡಿ ಅನಿಲ್ ಅಂಬಾನಿ ಕೂಡ ಅಂತಹ ಮನೆ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆದ್ದರಿಂದ ಅವರಿಗಿಂತ ವೇಗವಾಗಿ ಮನೆ ಕಟ್ಟಬೇಕು ಅಂತ ಮುಖೇಶ್ ಅಂಬಾನಿ ಪ್ಲಾನ್ ಮಾಡ್ತಾರೆ. ಇದರಿಂದ 2010ರಲ್ಲಿ ಕೆಲಸ ಪೂರ್ತಿಯಾಗಬೇಕು ಅಂತ ಅಗ್ರಿಮೆಂಟ್ ಮಾಡಿರ್ತಾರೆ. ಮುಖೇಶ್ ಅಂಬಾನಿಯವರ ಮಾತಿನಂತೆ ಆಂಟಿಲಿಯ ಕೆಲಸಗಳು ಕೂಡ ತುಂಬ ವೇಗವಾಗಿ ನಡೆಯುತ್ತೆ. ಅದೇ ಸಮಯದಲ್ಲಿ ಇಂಜಿನಿಯರ್ಗಳಿಗೆ ಒಂದು ದೊಡ್ಡ ಸಮಸ್ಯೆ ಬರುತ್ತೆ. ಅದೇನು ಅಂದರೆ ಕಾಂಕ್ರೀಟ್ ವೇಗವಾಗಿ ಗಟ್ಟಿಯಾಗುವುದು. ಬೇಸಿಗೆ ಕಾಲದಲ್ಲಿ ಮುಂಬೈನಲ್ಲಿ ಬಿಸಿ ಜಾಸ್ತಿ ಇರುತ್ತೆ. ಕೆಳಗಡೆ ಕಾಂಕ್ರೀಟನ್ನು ಮಿಕ್ಸ್ ಮಾಡಿ ಮೇಲೆ ತಗೊಂಡೋಗುವ ಹೊತ್ತಿಗೆ ಅದು ಗಟ್ಟಿಯಾಗಿ ಹೋಗ್ತಿತ್ತು. ಈ ರೀತಿ ಇದರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಇದಕ್ಕೂ ಕೂಡ ಒಂದು ಪ್ಲ್ಯಾನನ್ನು ಮಾಡ್ತಾರೆ. ಆನಂತರ ಕಾಂಕ್ರೀಟನ್ನು ರಾತ್ರಿ ಸಮಯದಲ್ಲಿ ಮಿಕ್ಸ್ ಮಾಡಲು ಪ್ರಾರಂಭ ಮಾಡ್ತಾರೆ. ಈ ರೀತಿ ಕನ್ಸ್ಟ್ರಕ್ಷನ್ ಮತ್ತೆ ವೇಗವಾಗಿ ನಡೆಯುತ್ತೆ. ಕೊನೆಗೆ 2010ರಲ್ಲಿ ಮುಖೇಶ್ ಅಂಬಾನಿಯವರ ಕನಸು ನನಸಾಗುತ್ತೆ. ಇದು ಪ್ರಪಂಚದಲ್ಲಿ ತುಂಬ ಅಪರೂಪವಾದ ಮನೆ. ಇದರಲ್ಲಿ ಒಟ್ಟು 27 ಅಂತಸ್ತುಗಳು ಇವೆ. ಆದರೆ ಮುಖೇಶ್ ಅಂಬಾನಿ ಇಷ್ಟು ಸಮಯ ಯಾವ ಮನೆಗಾಗಿ ಕಾಯ್ತಾರೋ ಆ ಮನೆಯಲ್ಲಿ 1 ವರ್ಷ ಕೂಡ ಇರಲಿಲ್ಲ. ಮುಖೇಶ್ ಅಂಬಾನಿ ಕುಟುಂಬ ಜ್ಯೋತಿಷ್ಯವನ್ನು ತುಂಬ ಬಲವಾಗಿ ನಂಬುತ್ತೆ. ಅವರು ಅನೇಕ ಜನ ಪಂಡಿತರನ್ನು ಭೇಟಿಯಾಗ್ತಾರೆ. ತುಂಬ ಜನ 2012ರಲ್ಲಿ ಗೃಹಪ್ರವೇಶ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ 2010ರಲ್ಲಿ ಗೃಹ ಪ್ರವೇಶ ಮಾಡದೆ 2012ರಲ್ಲಿ ಮಾಡ್ತಾರೆ. ಈ ರೀತಿ 2012ರಲ್ಲಿ ತುಂಬ ವಿಜೃಂಭಣೆಯಿಂದ ಗೃಹ ಪ್ರವೇಶ ನಡೆಯುತ್ತೆ. 50 ಜನ ಪಂಡಿತರನ್ನು ಕರೆಸಿ ಹೋಮಗಳನ್ನು ಪೂಜೆಗಳನ್ನು ಮಾಡ್ತಾರೆ. ಇದುವರೆಗೂ ನಾವು ಆಂಟಿಲಿಯವನ್ನು ಹೇಗೆ ನಿರ್ಮಾಣ ಮಾಡಿದ್ರು ಅಂತ ತಿಳ್ಕೊಂಡಿದ್ದೀವಿ. ಈಗ ಅದರಲ್ಲಿ ಎಂತಹ ಸೌಕರ್ಯಗಳು ಇವೆ ಅಂತ ನೋಡೋಣ. ನಿಜ ಹೇಳಬೇಕು ಅಂದರೆ ಇದು ಮುಖೇಶ್ ಅಂಬಾನಿ ಅವರ ಪರ್ಸನಲ್ ಹೌಸ್ ಅಂತಲೇ ಹೇಳಬಹುದು. ಇದರಲ್ಲಿ ರಿಲಯನ್ಸ್ ಕಂಪನಿ ಯಜಮಾನರಾದ ಮುಖೇಶ್ ಅಂಬಾನಿ ಅವರ ಜೊತೆ 700 ಜನ ಕೆಲಸಗಾರರು ಇರ್ತಾರೆ. ಇಂತಹ ಮನೆಯಲ್ಲಿ ಎಲ್ಲ ರೀತಿಯ ಸೌಕರ್ಯಗಳು ಇರೋದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಇದರ ಜೊತೆ ತುಂಬ ಮಾಡರ್ನ್ ಫೆಸಿಲಿಟೀಸ್ ಕೂಡ ಇವೆ. ಈ ಬಂಗ್ಲೆಯಲ್ಲಿ 3 ಹೆಲಿಪ್ಯಾಡ್ಸ್ ಇವೆ. ಒಂದು ದೇವಸ್ಥಾನ, ಜಿಮ್, ಸ್ವಿಮ್ಮಿಂಗ್ ಪೂಲ್, ಯೋಗ ಸೆಂಟರ್, ಸಿನಿಮಾ ಥಿಯೇಟರ್, ಪ್ರೈವೇಟ್ ಗಾರ್ಡನ್ ಕೂಡ ಇದೆ. ಅಷ್ಟೇ ಅಲ್ಲ, ಇದರೊಳಗೆ ವಿಶೇಷವಾದ ಸ್ನೋ ರೂಮ್ ಕೂಡ ಇದೆ. ಈ ರೀತಿ ಅನೇಕ ಸೌಕರ್ಯಗಳು ಇವೆ. ಅವುಗಳನ್ನು ನಾವು ಊಹಿಸೋದಕ್ಕೂ ಕೂಡ ಸಾಧ್ಯವಿಲ್ಲ. ಇದರ ಜೊತೆ ಒಂದು ಪ್ರೈವೇಟ್ ಹಾಸ್ಪಿಟಲ್ ಕೂಡ ಇದೆ. ಮುಖೇಶ್ ಅಂಬಾನಿಗೆ ವಾಹನಗಳು ಅಂದರೆ ತುಂಬ ಇಷ್ಟ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಕಾರುಗಳು ಕೂಡ ತುಂಬ ಇವೆ. ಇವರಿಗೆ ಸುಮಾರು 168 ಕಾರ್ಸ್ ಇವೆ. ಈ ಭವನದಲ್ಲಿ ಸುಮಾರು 700 ಜನ ಕೆಲಸ ಮಾಡ್ತಾರೆ. ಅವರಿಗೆ ಒಳ್ಳೆ ಸಂಬಳ ಕೂಡ ಕೊಡ್ತಾರೆ. ಇನ್ನು ಆ ಮನೆ ಒಳಗಡೆ ಇರುವ ಕೆಲವು ಲಕ್ಸುರಿಗಳು ಹೊರಗಡೆ ಪ್ರಪಂಚಕ್ಕೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಮುಖೇಶ್ ಅಂಬಾನಿ ಮತ್ತು ನೀತಾ ಅಂಬಾನಿ ಅವರನ್ನು ನೋಡಿದ್ರೆ ತುಂಬ ಸಿಂಪಲ್ ಆಗಿ ಕಾಣಿಸ್ತಾರೆ. ಆದರೆ ಅವರದ್ದು ತುಂಬ ಐಷಾರಾಮಿ ಜೀವನ. ಇನ್ನು ಇವರೇ ಇಷ್ಟು ಲಕ್ಸುರಿಯಾಗಿ ಇದ್ದರೆ ಇನ್ನು ಇವರ ಮಕ್ಕಳು ಇನ್ನೆಷ್ಟು ಲಕ್ಸುರಿಯಾಗಿ ಇರ್ತಾರೆ ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಇದು ಫ್ರೆಂಡ್ಸ್ ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.